ನಮ್ಮ ಮಕ್ಕಳು ಶಾಂತಿಯಿಂದ ಇರಬಾರ್ದ ಇಲ್ಲಿ? ಅದಕ್ಕಾಗಿ ಇವತ್ತು ನಾವು ಈ ಸಭೆಗಳನ್ನು ಮಾಡಿದ್ದು. ಯಾಕೆಂದ್ರೆ ನಮ್ಮ ದಿನ 2-3 ಘಟನೆ ಆದಾಗ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಗಮನ ಹರಿಸ್ತು. ಕಳೆದ 1 ವರ್ಷದಿಂದ 2,500 ಕೇಸಸ್ ರಿಜಿಸ್ಟರ್ ಆಗಿದೆ. ಇಲ್ಲಿ ಸುಮಾರು 450-500 kg ಗಾಂಜಾ ಸೀಸ್ ಮಾಡಿದ್ದಾರೆ. ಆ ಡ್ರಗ್ಸ್ ಕಮಿಟಿ, ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಹಿಂದೆ ಮಾಡಿದ್ದು, ಅದೇ ಪ್ರಕಾರ ಆಂಟಿ ಡ್ರಗ್ಸ್ ಕಮಿಟಿ ಅಂತ ಒಂದು ಮಾಡಬೇಕು. ಅಂಡ್ ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಆ ಶಾಲೆ ಮಕ್ಕಳು ಯಾರಾದರೂ ಡ್ರಗ್ಸ್ಗೆ ಅವರು ತೊಡಗಿದ್ರೆ ಆ ಶಾಲಾ ಮುಖ್ಯಸ್ಥರನ್ನು ಕೂಡ ನಾವು ಜವಾಬ್ದಾರಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಜನ ಬಂದು ಮಂಗಳೂರು, ನಾನು ಚಿಕ್ಕನ್ನಲ್ಲಿರುವ ಮಂಗಳೂರು ಬೀಚಿಗೆ ಬಂದು ನೋಡಕ್ ಬರ್ತಾ ಇದ್ವಿ. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ನೆಹರು ಮೈದಾನದಲ್ಲಿ, ನಾನು ಅಥ್ಲೆಟು, ನಾನು ನೆಹರು ಮೈದಾನದಲ್ಲಿ ಇಂಟರ್ ಯೂನಿವರ್ಸಿಟಿಯ ಚಾಂಪಿಯನ್ಶಿಪ್ಗೆ ಬಂದಿದ್ದೇನೆ. ನಾವೆಲ್ಲ ಬೆಟ್ಟದ ಮೇಲಿರೋರು. ನಾವೇನು ಅಂದ್ಕೊಳ್ತೇವೆ ಅಂತ ಹೇಳಿದ್ರೆ ಪದೇ ಪದೇ ಇದನ್ನು ಹೇಳ್ತೇವೆ ಅಂತ ಬೇಜಾರು ಮಾಡ್ಕೊಂಡ್ವಿ. ನೀವೆಲ್ಲ ಬಹಳ ಬುದ್ಧಿವಂತರು ಅಂತ ಅನ್ಕೊಳ್ತೇವೆ. ಅಲ್ಲಿ ಅನ್ಕೊಳ್ತೀವಿ, ಇಲ್ಲಿ ಬಂದಾಗ ನಾವು ಅನ್ಕೊಳ್ಳೋಲ್ಲ. ಅದು ನಿಜನೂ ಕೂಡ ಹೌದು. ನಾನು ತಮಾಷೆಗೆ ಹೇಳೋದಿಲ್ಲ. ಇದು ನೀವು ಬುದ್ಧಿವಂತರು ಅಷ್ಟೇ ಅಲ್ಲ, ಬಹಳ ಕ್ರಿಯಾಶೀಲ. ಪ್ರಪಂಚದ ಯಾವುದೇ ಮೂಲ ತಗೊಂಡ್ಬಿಟ್ರೂ ಕೂಡ ನೀವು ಬದುಕುವಂತ ಚಾಕಚಕ್ಯತೆ ನಿಮಗೆ ಬಹಳ ಚೆನ್ನಾಗಿದೆ ಅನ್ನೋದನ್ನ ಈಗಾಗಲೇ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದೆ. ಇಡೀ ದೇಶಕ್ಕೆ ಖಾಸಗಿ ವಿದ್ಯಾಸಂಸ್ಥೆ ಈ ದೇಶದ ಶಿಕ್ಷಣವನ್ನ ರೆಗ್ಯುಲೇಟ್ ಮಾಡುವುದು ಸಾಧ್ಯ ಅಂತ ತೋರಿಸ್ಕೊಟ್ಟವರು ನೀವು. ಮಣಿಪಾಲ್ ಅಕಾಡೆಮಿ ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲೇ ಗಮನ ಸೆಳೆದಿರೋದು ಇವತ್ತಲ್ಲ, ಬಹಳ ವರ್ಷಗಳ ಹಿಂದೆ ಕೂಡ. ಆಳ್ವಾಸ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಸ್ವಾತಂತ್ರ್ಯ ಮುಲ್ಲರ್ ಇರ್ಬೋದು, ಎನೆಪೋಯ, ಇತ್ತೀಚೆಗೆ ಎನೆಪೋಯ ಇರ್ಬೋದು, ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳು ಈ ಜಿಲ್ಲೆಯಲ್ಲಿ ಬಂದಿದ್ದಾವೆ. ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ. ಬಹಳಷ್ಟು ಜನ ಇಡೀ ಪ್ರಪಂಚದಲ್ಲಿ ಹೆಸರುಗಳನ್ನು ಮಾಡಿರ್ತಕ್ಕಂಥವರು ಇಲ್ಲಿಂದ ಹೋಗಿದ್ದಾರೆ. ದಿ ಫಸ್ಟ್ ಬ್ಯಾಂಕಿಂಗ್ ಸಿಸ್ಟಮ್, ಒಂದು ಸಿಂಡಿಕೇಟ್ ಇರ್ಬೋದು, ಕೆನರಾ ಇರ್ಬೋದು, ಕರ್ನಾಟಕ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಇರ್ಬೋದು, ಇಷ್ಟೆಲ್ಲ ಬ್ಯಾಂಕ್ಗಳನ್ನ ಪ್ರಾರಂಭ ಮಾಡಿ ಈ ದೇಶದ ಆರ್ಥಿಕತೆಗೆ ಕೊಡುಗೆ ಕೊಟ್ಟಂತ ಯಾವುದಾದ್ರೂ ಜಿಲ್ಲೆ, ಅದಕ್ಕೆ ನಾನು ಹೇಳಿದ್ದು ನಮ್ಮ ಇನ್ನೊಂದು ಜಿಲ್ಲೆ ಇಲ್ಲಪ್ಪ ನಿಮಗೆ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅಂತೇಳಿ. ಡಾಕ್ಟರ್ ಶಾಂತಾರಾಮ್ ಅವ್ರು ಮಾತಾಡುವಾಗ ಹೇಳಿದ್ರು, ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ ಈ ಜಿಲ್ಲೆ ಅನ್ನೋದನ್ನ ಅವ್ರು ಬಹಳ ಹೆಮ್ಮೆಯಿಂದ ಹೇಳ್ತಾರೆ. 23ರ ಚುನಾವಣೆಗೆ ಹೋಗುವಾಗ ನಮ್ಮ ಪಕ್ಷ ನನ್ನನ್ನ ಪ್ರಣಾಳಿಕೆ ಬರೆಯೋ ಜವಾಬ್ದಾರಿ ಕೊಟ್ಟರು. ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟೆ. ಜನಾಭಿಪ್ರಾಯ ತಿಳ್ಕೊಳ್ಳೋಣ, ಏನ್ ಕೇಳ್ತಾರೆ, ಏನ್ ಮಾಡ್ಬೋದು, ಯಾವ ರೀತಿ ಪ್ರಣಾಳಿಕೆ ಕೊಡ್ಬೇಕು ಅಂತ ಹೇಳಿ ನಾನು ಬಂದೆ. ಈ ಜಿಲ್ಲೆಗೂ ಬಂದೆ. ನಮ್ಮ ಸಮಿತಿಯವರು ನಾವು 3 ಜನ ಬಂದು ಬಹಳಷ್ಟು ಜನರನ್ನ ಕರೆದು ಮಾತಾಡಿದ್ರು. ಚೇಂಬರ್ ಆಫ್ ಕಾಮರ್ಸ್ನವ್ರು ಮಾತಾಡಿದ್ರು, ಡಾಕ್ಟರ್ಸ್ ಮಾತಾಡಿದ್ರು, ಇಂಡಸ್ಟ್ರೀಸ್ ಮಾತಾಡಿದ್ರು, ಟೀಚರ್ಸ್ ಮಾತಾಡಿದ್ರು, ಲಾಯರ್ಸ್ ಮಾತಾಡಿದ್ರು. ಅವರ ಒಟ್ಟಾರೆ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಮೊದಲು ನೀವು ಮಾಡಬೇಕಾಗಿರೋದು ಕೋಮು ಸೌಹಾರ್ದತೆಯನ್ನ ಕಾಪಾಡುವಂತ ಕೆಲಸ ನೀವು ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿ ಅಂತ ಹೇಳಿ. ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗ್ತಾರೆ ಓದೋದಕ್ಕೆ, ಇಲ್ಲಿ ಆ ವಾತಾವರಣ ಇಲ್ಲ. ನಮ್ಮ ಮಕ್ಕಳು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಾಗ್ತದೆ, ಇಲ್ಲಿ ಆ ವಾತಾವರಣ ಇಲ್ಲ. ಈ ಪರಿಸ್ಥಿತಿ ನಮ್ಮ ಜಿಲ್ಲೆಗಿದೆ. ಇಲ್ಲಿ ಕಮ್ಯುನಲ್ ಫೀಲಿಂಗ್ಸ್ ಬಹಳಷ್ಟು ಆಗಿದೆ. ಇಂಡಸ್ಟ್ರಿ ಬರಬೇಕು, ಇನ್ವೆಸ್ಟರ್ಸ್ ಬರಬೇಕು. ನಾಗರಾಜ್ ಶೆಟ್ಟಿ, ನೀವು ಬಿಸ್ನೆಸ್ ಮೆನ್, ಯಾಕೋ ನೀವು ಗಡ್ಡ ಬಿಟ್ಕೊಂಡೆಲ್ಲ ಬಿಸ್ನೆಸ್ ಇಳಿದು ಬಿಟ್ರಿ. ಈ ನಡುವೆ ಬಿಸ್ನೆಸ್ ಇನ್ವೆಸ್ಟರ್ಸ್ ಬರಬೇಕು. ಯಾರು ಬರ್ತಾರೆ? ಇಲ್ಲಿಯ ವಾತಾವರಣ ಚೆನ್ನಾಗಿತ್ತು. ನಾನು 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಗಳಿಸ್ತೇನೆ ಅಂತಂದ್ರೆ ಬರ್ತಾನೆ, ಇಲ್ಲದೆ ಇದು ಯಾಕೆ ಬರ್ತಾನೆ? ಆದ್ರಿಂದ ವಾತಾವರಣ ಇಲ್ಲಿ ಸರಿಯಾಗ್ಬೇಕಲ್ಲ. ಇಬ್ರು ಅಧಿಕಾರಿಗಳು ಬದಲಾವಣೆಯನ್ನ ತರೋದಾದ್ರೆ ಬಹಳ ಸುಲಭ. ಅದು ನಾವು ಒಳ್ಳೆ ಇಬ್ರು ಆಫೀಸರ್ಸ್ ಹಾಕಿದೀವಿ, ಅವರಿಗೆ ಬಿಟ್ಬಿಡ್ತೀವಿ ಜವಾಬ್ದಾರಿ. ನಾವ್ಯಾರು ಇಂಟರ್ಫಿಯರ್ ಆಗೋದು, ದಿನೇಶ್ ಆಗ್ಲಿ, ನಾನಾಗ್ಲಿ, ಖಾದರ್ ಸಾಹೇಬ್ರಾಗ್ಲಿ, ನಾವ್ಯಾರು ಇಂಟರ್ಫಿಯರ್, ಒಂದು ಫೋನ್ ಕಾಲ್ ಮಾಡೋದಿಲ್ಲ ಅವ್ರಿಗೆ. ಹರೀಶ್ ಕುಂಜ್ ಅವರು ಇರ್ಬೋದು, ಡಾಕ್ಟರ್ ಭರತ್ ಶೆಟ್ಟಿ ಇರ್ಬೋದು, ಕಾಮತ್ ಅವರು ಇರ್ಬೋದು, ಯಜ್ವಾಸ್ ಕಾಮತ್ ಅವರು ಬಹಳ ಚೆನ್ನಾಗಿ ಹೇಳಿದ್ರೆ, ಸತ್ಯ ಹೇಳಿದ್ರೆ, 3 ಜನ ಸತ್ಯ ಹೇಳಿದ್ರು. ಇದು ಸೈದ್ಧಾಂತಿಕವಾದಂತದ್ದು ವಿಚಾರ ಅನ್ನುವ ಮಾತನ್ನ ತಾವು ಹೇಳಿದ್ರು. ಇಟ್ ಇಸ್ ಅ ಫ್ಯಾಕ್ಟ್, ಐ ಡೋಂಟ್ ಡಿನೈ ಇಟ್. ಆದ್ರೆ ಹಂಗಂತ ಹೇಳ್ಕೊಂಡು ನಾವು ಶುಡ್ ವಿ ಲಿವ್ ಇನ್ ಫಿಯರ್ ಆಲ್ವೇಸ್? ಶುಡ್ ಅವರ್ ಚಿಲ್ಡ್ರನ್ ಲಿವ್ ಇನ್ ಫಿಯರ್? ಶುಡ್ ಅವರ್ ಕಮ್ಯುನಿಟಿ ಲಿವ್ ಇನ್ ಫಿಯರ್? ಯಾರಾದ್ರೂ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್, ಜೈನ್, ಯಾರಾದ್ರೂ ಎಂತ ವಾತಾವರಣ ಇತ್ರಿ. ಜನ ಬಂದು ಮಂಗಳೂರು, ನಾನು ಚಿಕ್ಕನ್ನಲ್ಲಿರುವ ಮಂಗಳೂರು ಬೀಚಿಗೆ ಬಂದು ನೋಡಕ್ ಬರ್ತಾ ಇದ್ವಿ.
ನನಗಿನ್ನೂ ಜ್ಞಾಪಕ ಇದೆ, ನಾನು ನೆಹರು ಮೈದಾನದಲ್ಲಿ, ನಾನು ಅಥ್ಲೆಟು, ನಾನು ನೆಹರು ಮೈದಾನದಲ್ಲಿ ಇಂಟರ್ ಯೂನಿವರ್ಸಿಟಿಯ ಚಾಂಪಿಯನ್ಶಿಪ್ಗೆ ಬಂದಿದ್ದೇನೆ. ಮಣಿಪಾಲ್ನಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೆ ಬಂದು ನಾನು, ಬಿಕಾಸ್ ಐ ವಾಸ್ ಪ್ಲೇಯಿಂಗ್ ಸೌತ್ ಝೋನಿಗೆ ಫುಟ್ಬಾಲ್ ಆಡ್ತಾ. ಅವತ್ತು ಯಾರು ಕೂಡ ಯಾರು ನೀನು ಹಿಂದೂ ಮುಸಲ್ಮಾನು, ನೀನು ಜೈನು, ನೀನು ಇವನು, ನೀನು ಅವನು ಅಂತ ಹೇಳಿದ್ದನ್ನು ನಾನು ಕೇಳೇ ಇಲ್ಲಪ್ಪ. ಇತ್ತೀಚೆಗೆ ಈ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಸ್ ಇಟ್ ನಾಟ್ ಮ್ಯಾನ್ ಮೇಡ್? ಇಸ್ ಇಟ್ ನಾಟ್ ಅವರ್ ಓನ್ ಮೇಕಿಂಗ್? ಅದಕ್ಕೆ ನಾವೀಗ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಆತಂಕ ಪಡಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಲೆಟ್ ಅಸ್ ಕರೆಕ್ಟ್ ಇಟ್, ಲೆಟ್ ಅಸ್ ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸ್ಮರಿಸ್ಕೊಳ್ಳಿ, ನೀವು ಇತಿಹಾಸ ಸ್ಮರಿಸ್ಕೊಳ್ರಿ, ಇತಿಹಾಸ ಸ್ಮರಿಸ್ಕೊಳ್ಳಿ. ಹೌದು, ಇವತ್ತು ಆಧುನಿಕ ಜಗತ್ತಿನಲ್ಲಿ ಹೆಚ್ಚಿನ ಅಂಶ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಕಾಂಟ್ರಿಬ್ಯೂಷನ್ ಇರೋದು ಬೆಂಗಳೂರು ಬಿಟ್ರೆ ನಿಮ್ದೆ. GST ಕಾಂಟ್ರಿಬ್ಯೂಷನ್ 6% ಇದೆ ದಕ್ಷಿಣ ಕನ್ನಡ ಜಿಲ್ಲೆದು. ಇವತ್ತು ನಾವು ಅದನ್ನ ಬೆಳೆಸಬಾರ್ದ? ನಮ್ಮ ಮಕ್ಕಳು ಶಾಂತಿಯಿಂದ ಇರಬಾರ್ದ ಇಲ್ಲಿ? ಅದಕ್ಕಾಗಿ ಇವತ್ತು ನಾವು ಈ ಸಭೆಗಳನ್ನು ಮಾಡಿದ್ದು. ಯಾಕೆಂದ್ರೆ ನಮ್ಮ ದಿನ 2-3 ಘಟನೆ ಆದಾಗ ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಗಮನ ಹರಿಸ್ತು. ತಾವು ಗಮನ ಹರಿಸಿದ್ರೆ ಅನ್ಕೊಳ್ತೀನಿ ನಾನು. ನಮ್ಮ ಚಾನೆಲ್ನವರು, ನ್ಯಾಷನಲ್ ಟೆಲಿವಿಷನ್ನವರು ಏನಂತ ತೋರಿಸಿದ್ರು? ದಕ್ಷಿಣ ಕನ್ನಡ ಜಿಲ್ಲೆಯನ್ನ, ಕರಾವಳಿ ಪ್ರದೇಶವನ್ನ ಬೇರೆ ರೂಪನೇ ಕೊಟ್ಬಿಟ್ರು. ಅದಾಗ್ಬೇಕಾ? ಕಂಟಿನ್ಯೂ ಆಗ್ಬೇಕಾ? ನಾವು ಆ ಸಂದರ್ಭದಲ್ಲಿ ನಾನು ಮತ್ತೆ ದಿನೇಶ್ ಗುಂಡೂರಾಯರು ನಾವಿಲ್ಲಿ ಬಂದಾಗ, ಹೌದಪ್ಪ ಏನಾದ್ರೂ ಕ್ಷಮೆ ಇರಲಿ, ನಾವು ಜನಪ್ರತಿನಿಧಿಗಳನ್ನ ಯಾಕೆ ನಾವು ಮಾತಾಡಕ್ ಹೋಗ್ಲಿಲ್ಲ ಅಂದ್ರೆ, ಆ ಸಂದರ್ಭದಲ್ಲಿ ಬೇರೆ ಬೇರೆ ವಾತಾವರಣ ಇತ್ತು ಅಂತ ಮಾತಾಡೋದಕ್ಕೆ ಹೋಗ್ಲಿಲ್ಲ. ಅಷ್ಟೇ ಬಿಟ್ರೆ ಖಂಡಿತವಾಗಿ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡೇ ನಾವೇನಾದ್ರೂ ಕೆಲಸ ಮಾಡ್ತೀವಿ. ಬಿಟ್ರೆ ನಾವು ಒನ್ ಸೈಡೆಡ್ ಮಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಸಭೆಯನ್ನು ಪ್ರತ್ಯೇಕವಾಗಿ ಕರಿತೀವಿ. ಆ ಸಂದರ್ಭ ಬರೋದು ಬೇಡ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಇಲ್ಲಿ ಅವತ್ತು ನಾವು ಮಾತಾಡಿದ್ದು, ಹೌದಪ್ಪ ಒಂದು ಶಾಂತಿ ಸಭೆ ಕರೆಯೋಣ. ನಾನು ಹೇಳಿದೆ ಎಲ್ಲರನ್ನೂ ಕರೀರಿ, ಯಾರನ್ನು ಹೊರತುಪಡಿಸಿ ನಾವು ಸಭೆ ಮಾಡೋದಲ್ಲ ಇದು. Absolutely, there was no intention to really, not to call anybody. MP ಅವರು, ಹಿಂದಿನ MP ಅವರು ಅಥವಾ ಹಿಂದಿನ ಸಚಿವರುಗಳು ಎಲ್ಲರನ್ನೂ ಕರೆಯೋದು ನಮಗೇನಿಲ್ಲ. ಸ್ವಾಮೀಜಿಗಳು, ನಾನು ಅದೇ ಹೇಳ್ತಾ ಇದ್ದೆ, ನೋಡಿ ಯಾರೋ ಸ್ವಾಮೀಜಿಗಳು ಬಂದಿಲ್ಲಲ್ಲ ಅನ್ಕೊಂಡು ಅವ್ರನ್ನ ಕರೆದಿದ್ದೇವೆ ನಾವು. ಅದರ ಕಾರಣಾಂತರದಿಂದ ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ, ಅದಕ್ಕೋಸ್ಕರ ಬಂದಿಲ್ಲದೆ ಇರ್ಬೋದು ಅನ್ಕೊಳ್ತೀನಿ. ಅವರನ್ನು ಸಂಪರ್ಕ ಮಾಡ್ತೀವಿ, ಏನು ಅವ್ರನ್ನ ಬಿಟ್ಟು ಮಾಡುವಂಥದ್ದು ಏನೂ ಇಲ್ಲ. ನಾವು ಕೊಟ್ಟಿರ್ತಕ್ಕಂಥ ಅತ್ಯುತ್ತಮವಾದ ಸಲಹೆಗಳನ್ನ ತಗೊಂಡು ನಾವು ಚರ್ಚೆ ಮಾಡಬೇಕು. ಆ ನಂತರ ಏನೆಲ್ಲ ಕ್ರಮ ವಹಿಸಬೇಕು ಖಂಡಿತವಾಗಿ ವಹಿಸ್ತೇವೆ ಅನ್ನುವಂಥದ್ದು. ಆನರಬಲ್ ಚೀಫ್ ಮಿನಿಸ್ಟರ್ ಹ್ಯಾಸ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಹರೀಶ್ ತಾವು ಗಮನಿಸಿದರೆ ಅಂತೀನಿ, ಕಾಮತ್ರೆ ಡಾಕ್ಟ್ರು ನೀವು ಗಮನಿಸಿ. ಎಸ್, ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ. ನಮಗೆ ಇನ್ನೊಂದು ಉಡ್ತಾ ಪಂಜಾಬ್ ಆಗೋಕೆ ಬಿಡೋದಿಲ್ಲ ನಾವು. ಏನೇ ಕಷ್ಟ ಆಗಲಿ, ಏನೇ ಚಾಲೆಂಜಸ್ ಬರಲಿ, ವಿ ವಿಲ್ ಗೋ ಅಗೇನ್ಸ್ಟ್ ದಿ ಡ್ರಗ್ಸ್. ನಾನು ಬಂದ ತಕ್ಷಣ ನಮ್ಮ ಕಮಿಷನರ್ಗೆ ನಾನು ಕೇಳಿದ್ದೇವೆ, ವಾಟ್ ಇಸ್ ದಿ ಸ್ಟೇಟಸ್ ಆಫ್ ದಿ ಡ್ರಗ್ಸ್. ಕಳೆದ 1 ವರ್ಷದಿಂದ 2,500 ಕೇಸಸ್ ರಿಜಿಸ್ಟರ್ ಆಗಿದೆ. ಇಲ್ಲಿ ಸುಮಾರು 450-500 kg ಗಾಂಜಾ ಸೀಸ್ ಮಾಡಿದ್ದಾರೆ. ಯಾರು ಮಾಡೋದು? ನಮ್ಮವರೇ ಮಾಡೋದಲ್ಲ. ನಾನು ಎಷ್ಟು ಕಟ್ಟುನಿಟ್ಟಾಗಿ ಹೇಳಿದ್ದೇನೆ ಅಂದ್ರೆ, ಅದನ್ನ ನಾವು ಮಾಡೇತಿರ್ತೀವಿ, ಖಂಡಿತವಾಗಿ ಮಾಡೇತಿರ್ತೀವಿ. ಇಟ್ ಹಸ್ ಕಮ್ ಡೌನ್, ಬಹಳಷ್ಟು ಕಡಿಮೆ ಆಗಿದೆ ರಾಜ್ಯದಲ್ಲಿ. ಹಿಂದೆ ಐ ಮಸ್ಟ್ ಕಂಗ್ರಾಚುಲೇಟ್ ದಿ ಪ್ರೀವಿಯಸ್ ಕಮಿಷನರ್. ಇಲ್ಲಿ ಅವರು ಸುಮಾರು 80 ಕೋಟಿ ರೂಪಾಯಿ 80 crores ವರ್ತ್ ಡ್ರಗ್ಸ್ ಅನ್ನ ನಿಮ್ಮ ಇಲ್ಲಿಂದ ಹೋಗಿ ಬೆಂಗಳೂರಿನಲ್ಲಿ ಹಿಡ್ಕೊಂಡು ಬಂದು ಒಳ್ಳೆ ಕೆಲಸಗಳನ್ನ ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ, ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಕೆಲವರು ಯಾರೋ ಬ್ಲಾಕ್ ಶಿಪ್ಸ್ ಅಲ್ಲಿ ಇಲ್ಲೊಬ್ರು ಇರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಅವರನ್ನು ನಾವು ಶಿಸ್ತಿನ ಕ್ರಮ ತಗೊಳ್ಳೋದು ಮತ್ತೆ ಅವರಿಗೆ ಏನ್ ಬೇಕೋ ಕಾನೂನು ಪ್ರಕಾರ ಮಾಡೋದನ್ನ ಖಂಡಿತವಾಗಿ ಮಾಡ್ತೇವೆ. ಡ್ರಗ್ಸ್ ಅನ್ನು ನಾವು ಕಂಟ್ರೋಲ್ ಮಾಡೇ ತೀರ್ತೀವಿ. ಬೆಂಗಳೂರಲ್ಲೂ ಮಾಡ್ತೀವಿ, ಕರ್ನಾಟಕದಲ್ಲೂ ಮಾಡ್ತೀವಿ. ಚಿಕ್ಕ ಮಕ್ಕಳು 14 ವರ್ಷದ ಹುಡುಗ ಒಬ್ಬ ಮರ್ಡರ್ ಮಾಡ್ತಾನೆ. 8ನೇ ಕ್ಲಾಸ್ ಹುಡುಗ ಮರ್ಡರ್ ಮಾಡ್ತಾನೆ. ಜಸ್ಟ್ ಇಮ್ಯಾಜಿನ್ ಯಾವ ಸ್ಥಿತಿಗೆ ನಾವು ತಲುಪಿದೀವಿ, ಸಮಾಜ ತಲುಪಿದೆ ಅಂತ ಹೇಳಿ ನೀವು ಹೇಳಿದ್ದು. ಶಾಲೆಗಳಲ್ಲಿ ಯಾವ ರೀತಿ ನಾವು ಕಲಿಸ್ಬೇಕು ಅನ್ನೋದ್ರಿಂದ ಹಿಡಿದು ಅವರು ದೊಡ್ಡವರಾಗೋವರೆಗೂ ಕೂಡ ಅವ್ರನ್ನ ರೆಗ್ಯುಲೇಟ್ ಮಾಡುವಂತ ಜವಾಬ್ದಾರಿ ತಂದೆ ತಾಯಿಗಳಿಗಿದೆ, ಸಮಾಜಕ್ಕೂ ಇದೆ. ಸಾಂಸ್ಕೃತಿಕವಾಗಿ ಒಂದು ಐಶ್ವರ್ಯವಂತ ಜಿಲ್ಲೆ ಅಂತ ಹೇಳಿದ್ರೆ ಈ ಜಿಲ್ಲೆ.
ಅದು ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ ತಾವೇ ಯೋಚನೆ ಮಾಡಿ. ನಾವು ಹೊರಗಿಂದ ಬಂದು ನಾವು ಹೇಳೋದಲ್ಲ ನಿಮಗೆ. ನಾನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕನೂ ಹೇಳ್ತೀನಿ, ನಾನು ಕೂಡ ವೈಯಕ್ತಿಕವಾಗಿ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಪತ್ರ ಬರೀತೇನೆ. ನಿಮ್ಮ ಶಾಲೆಗಳಲ್ಲಿ ಆಂಟಿ ಡ್ರಗ್ಸ್ ಕಮಿಟಿ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಇಡೀ ರಾಜ್ಯದಲ್ಲಿ ಸೂಚನೆ ಕೊಟ್ಟಿದ್ದೀನಿ. ಇಲ್ಲೂ ಕೂಡ ನಾನು ಕಮಿಷನರ್ಗೆ SP ಅವರಿಗೆ ಹೇಳಿದ್ದೇನೆ ಈಗಾಗಲೇ. ಆ ಡ್ರಗ್ಸ್ ಕಮಿಟಿ ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಹಿಂದೆ ಮಾಡಿದ್ದು, ಅದೇ ಪ್ರಕಾರ ಆಂಟಿ ಡ್ರಗ್ಸ್ ಕಮಿಟಿ ಅಂತ ಒಂದು ಮಾಡಬೇಕು. ಅಂಡ್ ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಆ ಶಾಲೆ ಮಕ್ಕಳು ಯಾರಾದರೂ ಡ್ರಗ್ಸ್ಗೆ ಅವರು ತೊಡಗಿದ್ರೆ ಆ ಶಾಲಾ ಮುಖ್ಯಸ್ಥರನ್ನು ಕೂಡ ನಾವು ಜವಾಬ್ದಾರಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ. ನನಗೆ ಕೆಂಪು ಕಾಲೇಜ್ ವಿಚಾರ ಬಹಳ ಸರಿ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ. ನಾವು ಯಾರು ನಿಮ್ಮನ್ನು ತೆಗಿಬೇಡಿ ಅಂತ ಹೇಳೋದಿಲ್ಲ. ಲೈಸೆನ್ಸ್ ತಗೊಳ್ಳಿ, ಹಣ ಕಟ್ಟಿ. ಅರೆ ನೀವು ಹಣನೂ ಕಟ್ಟೋದಿಲ್ಲ, ಲೈಸೆನ್ಸು ತಗೊಳ್ಳೋದಿಲ್ಲ, ನಿಮ್ಮ ಇಷ್ಟಕ್ಕೆ ಬಂದಂಗೆ ಮಾಡ್ಕೊಳ್ತಾ ಹೋದ್ರೆ ಇವಾಗ 8 ರೂಪಾಯಿ 9 ರೂಪಾಯಿಗೆ ಮಾಡ್ತಾ ಇದ್ದು, ಇವತ್ತು 90 ರೂಪಾಯಿ ಆಗಿದೆ ಅಂದ್ರೆ ನಿಮಗೆ ನ್ಯಾಚುರಲಿ ಸ್ವಲ್ಪ ತೊಂದರೆ ಆಗುತ್ತಲ್ಲ. ಲೈಸೆನ್ಸ್ ತಗೊಳ್ಳಿ. ಯು ವಿಲ್ ನಾಟ್ ರೆಫ್ಯೂಸ್ ದಿ ಲೈಸೆನ್ಸ್ ಅನ್ಲೆಸ್ ಯು ಆರ್ ಸಮಥಿಂಗ್ ಎಲ್ಸ್. ಅದು ಮೀಟಿಂಗ್ ಮಾಡಿದ್ದಾರೆ, ಸ್ಪೀಕರ್ ಅವರು ಮಾಡಿದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾಡಿದ್ದಾರೆ, 11:30ಗೆ ನಿಗದಿ ಮಾಡಿದ್ದಾರೆ. ಇದು ಇರಲಿಲ್ಲ ಇತ್ತ ಹರೀಶ್ ಪುಂಜ ಅವರು, ಇದು ಇರಲಿಲ್ಲ ಮೊದಲಿತ್ತ ಇಲ್ಲ ಅಲ್ವಾ? ಅಲ್ಲ ರಾಮಕರು ಅಲ್ಲಲ್ಲ, ನಾನು ಹೇಳೋದು ಈ ರಿಸ್ಟ್ರಿಕ್ಷನ್ ಮೊದಲು ಇರಲಿಲ್ಲ ಅಲ್ವಾ? ಈಗ ತಾನೇ ಆಗಿದೆ. ಯಾಕಾಗಿದೆ? ಅಲ್ಲ ಯಾಕಾಗಿದೆ? ಆಗಲ್ಲ ಸರ್. ಇಲ್ಲ, ಈ ಸನ್ನಿವೇಶ ಬಂದಿದೆ ಅಂತ ಆಗಿಲ್ಲ. ಇಲ್ಲದೆ ಇದ್ರೆ ಅವ್ರಿಗೇನು ಕೆಲಸ ಇದೆ? ಪೊಲೀಸ್ನವ್ರಿಗೆ ಕೆಲಸ ಬೇರೆ ಬೇರೆ ಇರುತ್ತೆ. ಕೆಲವರು ಸಲಹೆ ಕೊಟ್ಟಿದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಪಂಚಾಯತಿಯಲ್ಲೂ ಸೌಹಾರ್ದ ಸಮಿತಿ ಮಾಡಬೇಕು ಅಂತ. ಅದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ಸಾಧಕ ಬಾಧಕಗಳನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಆಮೇಲೆ ಜಿಲ್ಲಾ ಸಮಾವೇಶದ ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡಿದ್ದೀರಿ. ಅದನ್ನು ಪರಿಶೀಲನೆ ಮಾಡಿ ತಾವೆಲ್ಲ ಒಪ್ಪದಾದ್ರೆ ಮಾಡ್ಬೋದು. ಎಲ್ಲ ರಿಲಿಜಿಯಸ್ ಹೆಡ್ಸು ಮತ್ತು ಎಲ್ಲ ಧಾರ್ಮಿಕ ಸಂಸ್ಥೆಗಳ ಜೊತೆಯಲ್ಲಿ ಇನ್ಸ್ಟಿಟ್ಯೂಷನ್ಸು, ಪಬ್ಲಿಕ್ ಸಿವಿಲ್ ಸರ್ವೆಂಟ್ಸು ಎಲ್ಲ ಮಾಡಿದರೆ, ಒಪ್ಪಿದ್ರೆ, ಸಿವಿಲ್ ಸೊಸೈಟಿ ಒಪ್ಪಿದ್ರೆ ಅದನ್ನು ಕೂಡ ಮಾಡೋಣ. ಶಾಂತಿ ವಾತಾವರಣ ಕರಾವಳಿ ಪ್ರದೇಶದಲ್ಲಿ ಬರಬೇಕು. ಯಾರು ಭಯದ ವಾತಾವರಣದಿಂದ ಬದುಕಬಾರ್ದು. ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಕೊಡಬಾರ್ದು. ಪೊಲೀಸ್ನವರು ಈಗ 2 ಅಧಿಕಾರಿಗಳಿಗೆ ಪ್ರಶಂಸೆ ಮಾಡಿದ್ರು, ಬಹಳ ಸಂತೋಷ. ಐ ಫೀಲ್ ಹ್ಯಾಪಿ. ಬಿಡಪ್ಪ, ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಈ ರೀತಿ ಪ್ರಶಂಸೆ ಸಿಕ್ಕಿದೆ ಅಂತ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಅದಕ್ಕೆ ಅವಕಾಶ ಹೆಚ್ಚು ಕೊಡಬೇಡಿ ಅಷ್ಟೇ ನಾನು ನಿಮ್ಮನ್ನು ಕೇಳೋದು. ಯಾಕೆಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಅವರು ಇನ್ನೂ ಅವ್ರು ಕಠಿಣವಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಮೊದಲಿನ ಸೌಹಾರ್ದತೆ ಮರಳಿ ಬರಬೇಕು ನಮ್ಗೆ, ಅಷ್ಟೇ ನಮ್ಗೆ ಬೇಕಾಗಿದೆ. ಇಲ್ಲೆಲ್ಲ ನಾನು ಪ್ರಣಾಳಿಕೆ ಬರೆಯುವಾಗನೇ ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದೇನೆ. ಮಂಗಳೂರು ಈ ಭಾಗಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಇಂಡಸ್ಟ್ರಿಯನ್ನು ಬರೋದಕ್ಕೆ, ಟೂರಿಸಂ ಬರೋದಕ್ಕೆ, ಇವೆಲ್ಲ ಕೂಡ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲ ಬರಬೇಕು ಅಂತಾದರೆ ಸೌಹಾರ್ದತೆ ಖಂಡಿತವಾಗಿ ವಾಪಸ್ ಬರಬೇಕಾದ. ಬರೀ ಕಾನೂನು ನಾವು ಇಂಪ್ಲಿಮೆಂಟ್ ಮಾಡಿದರೆ ಕಾನೂನಿನಿಂದಲೇ ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋದಿದ್ರೆ ಆಗೋದಿಲ್ಲ. ನಿಮ್ಮ ಸಹಕಾರ ಬೇಕಾಗ್ತದೆ. ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಕ್ಕಂಥದ್ದು, ದ್ವೇಷದ ಭಾಷಣ, ಇದಕ್ಕೆಲ್ಲ ಹೊಸ ಕಾನೂನನ್ನು ಬರುವ ಅಧಿವೇಶನದಲ್ಲಿ ತರ್ತೇನೆ. ಕಾಮತ್ರೆ, ನಿಮ್ಮ ಸಹಕಾರ ಬಹಳ ಆಗತ್ತೆ. ಹರೀಶ್, ಫೇಕ್ ನ್ಯೂಸ್ ಬಿಲ್ ತರ್ತಾ ಇದ್ದೇನೆ, ಈ ಅಧಿವೇಶನದಲ್ಲೇ ತರ್ತೇನೆ. ಹಾಗಾಗಿ ದಯವಿಟ್ಟು ಪಾಸ್ ಮಾಡಿ ಕೊಟ್ಬಿಡಿ, ಏನು ಮಾತಾಡಕ್ಕೆ ಹೋಗಬೇಡಿ. ಅದು ದ್ವೇಷ ಭಾಷಣ ಇರ್ಬೋದು, ಗೋಹತ್ಯೆ ಇರ್ಬೋದು, ಅಥವಾ ಫೇಕ್ ನ್ಯೂಸ್, ಇವೆಲ್ಲ ರೆಗ್ಯುಲೇಟ್ ಮಾಡುವಂಥ ಕಾನೂನುಗಳು ಇರ್ತಕ್ಕಂಥವನ್ನ ಉಪಯೋಗ ಮಾಡೋಣ. ಇಲ್ಲ ಅಂತೇಳಿ ಇದ್ರೆ ಅದನ್ನ ಹೊಸದಾಗಿ ಕಾನೂನು ಅಗತ್ಯತೆ ಇದ್ರೆ ಅದನ್ನ ತರೋಣ, ಏನು ತೊಂದರೆ. ತಾವೆಲ್ಲ ಇಷ್ಟುವರೆಗೆ ನನಗೆ ಆಶ್ಚರ್ಯನೂ ಆಗ್ತಾ ಇದೆ, ಜೊತೆಗೆ ಸಂತೋಷನೂ ಆಗ್ತಾ ಇದೆ. ಯಾಕೆಂದ್ರೆ ಇಂಥ ಒಳ್ಳೆ ಜನ ಏನಪ್ಪ ನೀವು ಹೇಗೆ ಹಿಂಗಾದ್ರೆ ಹೆಂಗೆ ಅಂತ ಅನ್ಸಕ್ಕೆ
ಸರ್ ಮಂತ್ರಿಗಳೇ ನೀವು ಹಾಗೆ ಹೇಳಿದ್ರೆ ಇಲ್ಲಿದ್ದವನೇ ಮಾಡಿದ್ರು ಅಂತೇಳಿ ಆಗತ್ತೆ. ಹಾಗೆ ಹಂಗೆ ಹೇಳೋದಿಲ್ಲ. ನಿಮ್ಮ ಮೇಲೆ ಯಾವತ್ತೂ ನಾನು ಅಕ್ಯೂಸ್ ಮಾಡೋದಲ್ಲ ಕಾಮತ್ರೆ. ಡೋಂಟ್ ವರಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.